ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬಾಬಾ ಇದೇ ಟೈಮಿಗೆ ಅವ್ನು ಬಂದಿದ್ದು. ಸಪ್ಲೈ ಬೇರೆ ಹೋಗ್ತಲ್ಲ, ವೆಯ್ಟ್ ಮಾಡು. ಎಷ್ಟು ಬ್ಯಾಟ್ರಿ ಆಗಿರ್ಬೋದು. ಇಷ್ಟೊತ್ತಾದರೂ ಆನೇ ಆಗಲಿಲ್ಲ. ಹೌದು, ಇಷ್ಟೊತ್ತಿಗೆ UPS ಆನ್ ಆಗಬೇಕಿತ್ತಲ್ಲ. ಇರೋ ಚೆಕ್ ಮಾಡಿ ಬರ್ತೀನಿ. ಪವರ್ ಸ್ವಿಚ್ ಆಫ್ ಮಾಡಿದಾನಲ್ಲ, ಯಾರಿರ್ಬೋದು? ಅಣ್ಣ ಸಕ್ಸಸ್. ಆ ಫೋಲ್ಡರ್ನೇ ಡಿಲೀಟ್ ಮಾಡಿದ್ದಾನೆ. ನೋಡಿ ನಾದ್ನಿ, ಆ ಫೋಲ್ಡರ್ ಮಿಸ್ ಆಗೋಗಿದೆ. ಬಾಬಾ ಇದೇನು ಹೀಗಾಯ್ತು? ಅಲ್ಲೇ ಅಕ್ಕಪಕ್ಕ ಇರುತ್ತೆ ಅನ್ಸುತ್ತೆ, ನೋಡಿ ಬಾಬಾ. ಇಲ್ಲ ನೋಡಿ ನಾದ್ನಿ, ಇವಾಗ ತಾನೇ ಇತ್ತಲ್ಲ, ಡಿಲೀಟ್ ಆಗೋಗಿದೆ ಫೋಲ್ಡರ್. ಏನ್ ಬಾಬಾ ಇದು ಡಿಲೀಟ್ ಆಗೋದಕ್ಕೆ ಹೇಗೆ ಸಾಧ್ಯ? ನನಗೂ ಅದೇ ಗೊತ್ತಾಗ್ತಾ ಇಲ್ಲ. ಎಲ್ಲ ಎಡ್ವರ್ಟ್ ಆಯ್ತು. ಏನು ನಗ್ತಾ ಇದೆಯಾ? ಎಷ್ಟು ನಗ್ತೀಯೋ ನಗು. ನಮ್ಮ ಬಣ್ಣ ಎಲ್ಲ ಬಯಲು ಮಾಡ್ತೀನಿ ಅಂತ ಅಹಂಕಾರನ? ಹಲೋ, ಥ್ಯಾಂಕ್ ಯು. ನನಗೆ ಅಮೂಲ್ಯ ವಿಕ್ರಾಂತ್ ಇಬ್ರು ನೀವು ಮನೆಗೆ ಬಂದಿದ್ದ ಫುಟೇಜ್ ಎಲ್ಲಿ ನೋಡ್ಬಿಡ್ತಾರೋ ಅಂತ ತುಂಬಾ ಗಾಬರಿ ಆಗ್ಬಿಟ್ಟಿತ್ತು.
ಸದ್ಯ ನೀವು ಟೈಮಿಗೆ ಕರೆಕ್ಟಾಗಿ ಡಿಲೀಟ್ ಮಾಡಿದ್ದಕ್ಕೆ ಏನು ತೊಂದರೆ ಆಗಲಿಲ್ಲ. ಪರವಾಗಿಲ್ಲ, ಆ ಥರ ಏನಾದರೂ ಇದ್ರೆ ನಾನು ನಿಮಗೆ ತಕ್ಷಣ ಅಪ್ಡೇಟ್ ಮಾಡ್ತೀನಿ. ಓ, ನಾನು ಮಾತಾಡಿದ್ದನ್ನೆಲ್ಲ ಕೇಳಿಸ್ಕೊಂಡ್ಯಾ? ಹೌದು ಕಣು, ನಾನು ಅಗ್ನಿ ಅವ್ರ ಹತ್ರನೇ ಮಾತಾಡಿದ್ದು. ಏನೀಗ? ನಿನ್ನ ಅಣ್ಣಂದ್ರು ನನ್ನನ್ನ ಏನು ಮಾಡಕ್ಕಾಗಲ್ಲ. ಸದ್ಯದಲ್ಲೇ ನಿಮ್ಮೆಲ್ಲರನ್ನು ಏನ್ ಮಾಡ್ತೀನಿ ಅಂತ ನೋಡ್ತಾ ಇರು. ಓ, ನೋಡಕ್ಕೆ ನೀನೆಲ್ಲಿರ್ತೀಯ? ಮೊದಲು ಶಿವನ್ ಪಾದಕ್ಕೆ ಕಳಿಸೋದು ನಿನ್ನೆನೆ ಅಲ್ವಾ? ಸಿಟ್ಟು ಬರ್ತಾ ಇದೆಯಾ? ನನ್ನನ್ನ ಕತ್ತಿ ಹಿಡಿದು ಆಚೆ ತಳ್ಳಬೇಕು ಅನ್ನಿಸ್ತಿದ್ಯಾ? ಓ, ಹೇಳ್ತೀಯಾ? ನೀನ್ ಹೀಗೆ ನೋಡಿದ್ರೆ ನಾನು ಹೆದರ್ಕೊಳ್ತೀನಿ ಅಂತ ಅನ್ಕೊಂಡಿದ್ಯಾ? ನಿನ್ನ ಏನ್ ಮಾಡ್ತೀನಿ ಅಂತ ನೋಡ್ತಾ ಇರು. ಗತಿ ಕಾಣಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಸುಹಾಸಿನಿನೇ ಅಲ್ಲ. ಕೆಳಗಡೆ ಏನ್ ನಡೀತಾ ಇದೆ ನೋಡ್ಕೊಂಡ್ ಬರ್ತೀನಿ, ಆಮೇಲೆ ಇದೆ ನಿನಗೆ. ಆಚಾರಿ, ವಿಕ್ರಾಂತ್, ನನ್ನ ಕಿಡ್ನಾಪ್ ಹಾಕ್ಸಿದ್ದು ಮಹಾದೇವ್ ತಾನೆ? ಒಂದು ಫುಟೇಜ್ ನಾನು ನೋಡಬೇಕು, ತೆಗಿರಿ. ಕ್ವಿಕ್ ವಿಕ್ರಾಂತ್, ತೋರಿಸು. ಯಾಕಿಬ್ರು ಹೀಗೆ ಸೈಲೆಂಟ್ ಆಗಿ ಕೂತಿದ್ದೀರಾ? ಯಾಕಿಬ್ರು ಹೀಗೆ ಸೈಲೆಂಟ್ ಆಗಿದ್ದೀರಾ? ವಿಕ್ರಾಂತ್, ಕ್ವಿಕ್, ನಂಗೆ CCTV ಫುಟೇಜ್ ತೋರಿಸು, ನಾನು ಅವನ್ನ ನೋಡಬೇಕು. ಸಾರಿ ಅಗ್ರಜ, ಆ ವಿಡಿಯೋ ಡಿಲೀಟ್ ಆಗಿದೆ. ವಾಟ್? ಡಿಲೀಟ್ ಆಯಿತು ಅಂದರೆ ಏನರ್ಥ? ಹೌದು ವೇದಾಂತ್, ಅದು ಹೇಗೆ ಡಿಲೀಟ್ ಆಯಿತು ಅನ್ನೋದೇ ಗೊತ್ತಾಗ್ತಿಲ್ಲ.
ಏನಿಬ್ರು ಸೇರಿ ತಮಾಷೆ ಮಾಡ್ತಿದ್ದೀರಾ? ಫುಟೇಜ್ ಸಿಕ್ತು ಅಂತ ಫೋನ್ ಮಾಡಿದ್ದು ನೀವೇ ತಾನೆ. ಈಗ ಸಿಕ್ತಿಲ್ಲ ಅಂದ್ರೆ ಏನರ್ಥ? ಅದು ಅಲ್ಲದೆ ಮನೇಲಿರೋ DVR ಅಲ್ಲಿ ಫುಟೇಜಸ್ ಡಿಲೀಟ್ ಆಗಿದೆ ಅಂದ್ರೆ ಏನರ್ಥ? ಅಗ್ರಜ, ಆ ದಿನ ಒಂದು ಫೋಲ್ಡರಲ್ಲಿ ಸ್ಟೋರ್ ಆಗಿತ್ತು ಅಗ್ರಜ. ಅದನ್ನು ಓಪನ್ ಮಾಡೋಷ್ಟರಲ್ಲಿ ಸಡನ್ ಆಗಿ ಪವರ್ ಕಟ್ ಆಯಿತು. ನಾವು ಇಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ UPS ಆನ್ ಆಗುತ್ತೆ ಅಂತ. ಬಟ್ UPS ಆನ್ ಆಗಲಿಲ್ಲ. ಮೈನ್ ಸ್ವಿಚ್ ಹತ್ರ ಹೋಗಿ ನೋಡಿದ್ರೆ ಯಾರೋ ಮೈನ್ ಸ್ವಿಚ್ನ ಆಫ್ ಮಾಡಿದ್ರು. ವಾಟ್? ಮೈನ್ಸ್ ಆಫ್ ಆಗಿದ್ದ? ಏನ್ ಹೇಳ್ತಿದ್ಯಾ ವಿಕ್ರಮ್? ಈ ಕೆಲಸ ಯಾರು ಮಾಡೋದಿಕ್ಕೆ ಸಾಧ್ಯ? ನಮಗೂ ಅದೇ ಗೊತ್ತಾಗ್ತಿಲ್ಲ ವೇದಾಂತ್. ಬಚಾರಿ, ನಮ್ಮ ಮನೇಲಿ ಏನ್ ನಡೀತಿದೆ? ಬೇರೆ ಯಾರೋ ಥರ್ಡ್ ಪರ್ಸನ್ ಮನೆ ಒಳಗಡೆ ಬರೋದು ಡಿಲೀಟ್ ಮಾಡೋದು ಅಂದ್ರೆ ಏನಂತ? ಅಗ್ರಜ, ನಾನು ಅದನ್ನೇ ಹೇಳ್ತಿರೋದು. ನಾನು ಮೈನ್ ಸ್ವಿಚ್ ಆನ್ ಮಾಡಿ ಬಂದು ಸಿಸ್ಟಮ್ ಚೆಕ್ ಮಾಡಿದ್ರೆ ಆ ಫೋಲ್ಡರ್ ಡಿಲೀಟ್ ಆಗೋಗಿದೆ. ಅದು ಯಾರು ಮಾಡಿದ್ದಾರೆ ಅಂತಲೂ ಗೊತ್ತಾಗ್ತಿಲ್ಲ. ವಾಟ್ ನಾನ್ಸೆನ್ಸ್ ವಿಕ್ರಾಂತ್. ಪರ್ಟಿಕ್ಯುಲರ್ ಆಗಿ ಅವನು ಬಂದು ಹೋಗಿರೋ ಫುಟೇಜಸ್ ಡಿಲೀಟ್ ಆಗೋದಕ್ಕೆ ಹೇಗೆ ಸಾಧ್ಯ? ಆದ್ರೆ ಎಲ್ಲ ಫುಟೇಜಸ್ ಡಿಲೀಟ್ ಆಗ್ಬೇಕು ತಾನೆ? ಹೇಗೆ ಡಿಲೀಟ್ ಆಯ್ತು ಅಂತ ನಮಗೂ ಗೊತ್ತಿಲ್ಲ ಅಗ್ರಜ. ಬಟ್ ಡಿಲೀಟ್ ಆಗಿರೋದಂತ ಸತ್ಯ. ನಾನು ನಿನಗೆ ಫೋನ್ ಮಾಡಿದಾಗ ಆ ಫೋಲ್ಡರ್ ಇದ್ದಿದ್ದು ನಿಜ ವೇದಾಂತ್. ಅದೀಗ ಹೇಗೆ ಡಿಲೀಟ್ ಆಯಿತು, ಏನಾಯಿತು ಅಂತ ತಾನೇ ಗೊತ್ತಾಗ್ತಿಲ್ಲ. ಓಕೆ, ಮನೆಗೆ ಬೇರೆ ಯಾರಾದರೂ ಬಂದಿದ್ರ? ಇಲ್ಲ ಅಗ್ರಜ, ಯಾರೂ ಬಂದಿಲ್ಲ. ಹೌದು ವೇದಾಂತ್, ಬಾಬಾ ಮೇನ್ ಸ್ವಿಚ್ ಚೆಕ್ ಮಾಡಕ್ಕೆ ಹೋದಾಗ ನಾನು ಇಲ್ಲೇ ಇದ್ದೆ. ಇಲ್ಲಿ ಬೇರೆ ಯಾರೂ ಬಂದೇ ಇಲ್ಲ. ಮನೆಗೆ ಯಾರೂ ಬಂದಿಲ್ಲ, ನೀವು ಇಲ್ಲದಿರೋ ಅಂದಮೇಲೆ ಫುಟೇಜಸ್ ಡಿಲೀಟ್ ಆಗೋದಕ್ಕೆ ಹೇಗೆ ಸಾಧ್ಯ? ಸಾಧ್ಯ ಇದೆ ಸರ್. ಆ ಥರ ಡಿಲೀಟ್ ಮಾಡೋಕ್ಕೆ ಹ್ಯಾಕರ್ಸ್ ಕೈಯಲ್ಲಿ ಮಾತ್ರ ಸಾಧ್ಯ. What are you trying to say, Prajwal? ಡಾರ್ಕ್ ವೆಬ್ನಲ್ಲಿ ಯಾವುದೇ ಡೇಟಾ ಬೇಸಿಸ್ ಆಕ್ಸೆಸ್ ಇದ್ದರೆ ಕೂತ ಜಾಗದಲ್ಲಿ ಯಾವುದೇ ಸಿಸ್ಟಮ್ನಿಂದ ಫೂಟೇಜ್ ಡಿಲೀಟ್ ಮಾಡ್ಬೋದು. ವರಿ ಮಾಡಬೇಡಿ ಸರ್, ಫೂಟೇಜ್ ರಿಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಏ ಧ್ರುವ, 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 ಏನಾಯ್ತು ಧ್ರುವ? ಧ್ರುವ, ಯಾರಾದ್ರೂ ಬನ್ನಿ ಇಲ್ಲಿ. ಧ್ರುವ ಬಿದ್ದು ಹೋಗಿದ್ದಾರೆ. ಧ್ರುವ, ಧ್ರುವ, ಯಾರಾದ್ರೂ ಬೇಗ ಬನ್ನಿ. ಧ್ರುವ, ಏನ್ ಧ್ರುವ ಅದು? ನಂಗೆ ಅರ್ಥ ಆಗ್ತಾ ಇಲ್ಲ.
ಹೇಳು ಧ್ರುವ, ಯಾರಾದ್ರೂ ಬೇಗ ಬನ್ನಿ. ಧ್ರುವ ಧ್ರುವ ಏನಾಯ್ತು ಧ್ರುವ ಇದಳು ಏನಾಗಿತ್ತು ಧ್ರುವಂಗೆ? ಯಾಕೆ ಬಿದ್ದಿದ್ದ? ಗೊತ್ತಿಲ್ಲ, ನನ್ನ ರೂಮ್ ಒಳಗೆ ಬರ್ತಿದ್ದ ಹಾಗೆ ಬಿದ್ದಿದ್ರು. ವಿಕ್ಕಿ ಇವನಿಗೆ ಚೇತರಿಸ್ಕೋತೀನಲ್ಲ, ಎತ್ತ ಆಚೆ ಬರೋಕ್ಕೆ ಟ್ರೈ ಮಾಡ್ತಿದ್ದ ಅನ್ಸುತ್ತೆ, ಹಾಗೆ ಬಿದ್ದಿರ್ಬೇಕು. ಧ್ರುವ ಯಾಕೆ ಇದನ್ನು ಬರ್ದಿರ್ಬೋದು? ಕಣ್ಣು ಹಿಡಿಲೇಬೇಕು. ಈ ಹೆಂಡತಿ ಇಲ್ಲಿ ನೋಡಿ, 7 ತಿಂಗಳು ತುಂಬ್ತಿದ್ದಾಗೆ ಒಂದ್ ಮಗುಗೆ ಕಣ್ಣು ಬೆಳೆಯುತ್ತಂತೆ. ಹಾಗೆ ಕತ್ಲು ಬೆಳಕು ಈ ಡಿಫ್ರೆನ್ಸ್ ಗೊತ್ತಾಗತ್ತಂತೆ. ವಿಕ್ಕಿ, ಬರೀ ಕತ್ಲು ಬೆಳಕಿನ ವ್ಯತ್ಯಾಸ ಮಾತ್ರ ಅಲ್ಲ, ಅದಕ್ಕೆ ಎಲ್ಲಾನು ಗೊತ್ತಾಗುತ್ತಂತೆ. ಅದಕ್ಕೆ ಯಾವ ಹಾಡು ಇಷ್ಟ ಆಗತ್ತೆ, ಯಾವ ಹಾಡು ಇಷ್ಟ ಆಗಲ್ಲ, ಇನ್ನು ಏನೇನೋ ಗೊತ್ತಾಗುತ್ತಂತೆ. ಹೌದಾ? ಈ ವಿಷಯ ನನ್ಗೆ ಗೊತ್ತೇ ಇರಲಿಲ್ಲ. ಅದೇ ಗೊತ್ತಾಗುತ್ತೆ, ಹೇಳಿ ನೋಡೋಣ. ಮಗುಗೆ ನಾನು ಕೇಳ್ತಿರೋ ಹಾಡು ಇಷ್ಟ ಆದ್ರೆ ಹೊಟ್ಟೆ ಒಳಗಡೆಯಿಂದ ನನ್ನ ಮುಟ್ಟಿದಾಗೆ ಫೀಲ್ ಆಗುತ್ತೆ. ಇಷ್ಟ ಇಲ್ಲ ಅಂದ್ರೆ? ಇನ್ ಕೇಸ್ ಅದಕ್ಕೆ ಏನಾದ್ರೂ ಇಷ್ಟ ಆಗ್ಲಿಲ್ಲ ಅಂದ್ರೆ ಜೋರಾಗಿ ಒದಿಯುತ್ತೆ. ಅಮ್ಮ, ಏನಾಯ್ತು? ನೋಡಿದ್ರ ಅದ್ರ ವಿಷಯ ಮಾತಾಡ್ತಿದ್ದಂಗೆ ಅದಕ್ಕೆ ಗೊತ್ತಾಯ್ತು. ಅದಕ್ಕೆ ಅದು ಒದೀತಿದೆ. ಏನಕ್ಕೆ ಒದೀತಿದ್ಯಾ ಹಂಗೆ? ನಿನ್ ವಿಷಯ ಮಾತಾಡ್ತಿರೋದು ನಿನ್ಗೆ ಇಷ್ಟ ಆಗ್ತಿಲ್ವಾ? ನೀವು ಅದ್ರ ಸೀಕ್ರೆಟ್ ಎಲ್ಲ ನನ್ನ ಹತ್ರ ಹೇಳ್ತಿದ್ದೀರಲ್ಲ, ಅದಕ್ಕೆ ಇಷ್ಟ ಆಗ್ತಾ ಇಲ್ಲ ಅನ್ಸುತ್ತೆ, ಅದಕ್ಕೆ ಓದಿದೆ ಅಲ್ವಾ ಬೇಬೆ? ಹೌದು ವಿಕ್ಕಿ ಅವರೇ, ಮತ್ತೆ ಓದಿತಿದೆ. ಹಾಗಾದ್ರೆ ಎಸ್ ಅಂತ ಹೇಳ್ತಿದೆ ಅಂತ ಅನಿಸ್ತಿದೆ. ನೀವು ನಿಮಿಷ ಬಂದೆ. ವಿಕ್ಕಿ, ಏನ್ ಬುಕ್ ಇದು? ಏನ್ ಬರೀತಿದ್ದೀರಾ? ಹೆಂಡತಿ, ನಮ್ಮ ಪಾಪು ಬರೋದು ಇನ್ನೂ ಎಷ್ಟು ದಿನ ಆಗುತ್ತೆ ಅಂತ ಎಲ್ಲ ಕೌಂಟ್ ಮಾಡಿ ಬರಿತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ದಿವಸದಲ್ಲೇ ಈ ಮನೆಗೊಂದು ಪಾಪು ಬರುತ್ತೆ. ಹೆಂಡತಿ ಹೆಂಡತಿ ಸ್ವೀಟ್ ನ್ಯೂಸು ಹೆಂಡತಿ, ನಾನು ಈಗ ಆಗುತ್ತೀನಿ ಡ್ಯಾಡಿ. ಪಾಪು ಬರ್ತಾನೆ, ಪೋಸ್ ಕೊಡ್ತಾನೆ. ಹೆಂಡತಿ. ವಿಕ್ಕಿ ಅವ್ರೆ, ಏನಿದ್ ನಿಮ್ ಹುಚ್ಚಾಟ? ಹೆಂಡತಿ, ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಇಷ್ಟು ದಿನ ಅದು ಎಷ್ಟು ಬೇಗ ಕಳೀತು ಅಂತಾನೆ ಗೊತ್ತಾಗ್ತಿಲ್ಲ. ಇನ್ನೊಂದು ಸ್ವಲ್ಪ ದಿನ ಹೋದ್ರೆ ನಮ್ಮ ಪಾಪನು ಬಂದ್ಬಿಡತ್ತೆ ಅಲ್ಲ. ಪಾಪು ಬರೋದೇನೋ ಸರಿ, ಆದ್ರೆ ಪಾಪು ಬರೋಕ್ಕಿಂತ ಮುಂಚೆ ನೀವು ಇಂಪಾರ್ಟೆಂಟ್ ಆಗಿರೋದೇನೋ ಮಾಡ್ತಿದ್ದೀರಾ. ಇಂಪಾರ್ಟೆಂಟಾ? ಏನದು? ಏನು ಅಂತ ನೀವೇ ಗೆಸ್ ಮಾಡಿ ನೋಡೋಣ. ಏನಿರ್ಬೋದು? ಹೆಂಡತಿ, ನನಗೇನು ಅಂತ ನೆನಪಾಗಿಲ್ಲ. ಪ್ಲೀಸ್ ಅದೇನು ಅಂತ ನೀವೇ ಹೇಳಿ. ನಾನೇ ಹೇಳೋದಿದ್ರೆ ನಿಮ್ಗೆ ಯಾಕೆ ನೆನ್ಪು ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೆ. ಆಗಿದ್ರೆ ನಾನೇ ಹೇಳ್ಬಿಡ್ತಿದ್ದೆ. ನನಗ್ ಗೊತ್ತಿಲ್ಲ, ನೀವೇ ನೆನ್ಪು ಮಾಡ್ಕೊಂಡು ಹೇಳಿ. ಅಲ್ಲ, ಏನು ಅಂತ ಸ್ವಲ್ಪ ಹಿಂಟ್ ಆದ್ರೂ ಕೊಡ್ಬೋದಲ್ವಾ? ನೀವ್ ಇಷ್ಟೊಂದು ಕೇಳ್ಕೊಂತಿದ್ದೀರಾ ಅಂದ್ರೆ ನಿಮ್ಗೊಂದು ಹಿಂಟ್ ಕೊಡ್ತೀನಿ. ಅದು ಲೆಟರ್ ಎಸ್ ಇಂದ ಸ್ಟಾರ್ಟ್ ಆಗತ್ತೆ. ಎಸ್ ಅಕ್ಷರದಿಂದ ಸ್ಟಾರ್ಟ್ ಆಗತ್ತಾ? ಹೌದು. ನನಗಂತೂ ಏನು ತಲೆಗೊಳಿಸ್ತಾರೆ. ಏನಿರ್ಬೋದು ಹೆಂಡತಿ? ನನಗಂತೂ ಏನು ಗೊತ್ತಾಗ್ತಾ ಇಲ್ಲ, ನೀವೇ ಹೇಳಿ. ಆಗಲ್ಲಪ್ಪ, ನೀವ್ ಹಿಂಟ್ ಕೇಳಿದ್ರೆ ನಾನು ಹಿಂಟ್ ಕೊಟ್ಟಿದ್ದೀನಿ, ನೀವೇ ಹೇಳ್ಬೇಕು. ಆಯ್ತು, ನಾನು ಒಪ್ಕೊಂಡೆ ನಾನು ಸೋತೆ ಅಂತ. ನೀವೇ ಹೇಳಿ, ಎಸ್ ಅಂದ್ರೆ ಏನು? ಎಸ್ ಅಂದ್ರೆ ಏನಂತ ಗೊತ್ತಾಗ್ಲಿಲ್ವಾ ನಿಮ್ಗೆ? ಗೊತ್ತಿಲ್ಲ ಹೆಂಡತಿ, ನೀವೇ ಹೇಳಿ. ಅಟ್ಲೀಸ್ಟ್ ಟ್ರೈ ಮಾಡಿ, 1-2 ಅಕ್ಷರ ಆದ್ರೂ. ನನಗೆ ತಲೆಗೆ ಏನು ಬರ್ತಾ ಇಲ್ಲ, ನೀವೇ ಹೇಳ್ಬೇಕು. ಗೆಸ್ ಮಾಡಿ ಅಟ್ಲೀಸ್ಟ್.
ಮಾಡಕ್ಕೂ ನನ್ನ ಕೈಲಿ ಆಗ್ತಾ ಇಲ್ಲ ಹಿಂಗೆ